ಈ ಜಗತ್ತು ಇದೆ, ಆಕಾಶ, ಸೂರ್ಯ, ವಾಯುಮಂಡಲ, ಜಲಮಂಡಲ, ಜರುಗಿ ಈ ಕಡೆ ಸರಿಸ್ಬಿಡ ಸಾವಕಾಶ ಮಾಡಿ. ಸಾವಕಾಶ ಈ ಹೇಳ್ತಿದ್ರಿ ಮನೆ ಮನಸ್ಸು ಕುಣಿದಾಡುತ್ತೆ ಅಂತ. ಮಗ ಹಾಗೆ ಈ ದೇಹ ಅನ್ನೋದೊಂದು ಮನುಷ್ಯಗೂ ಮನೆ ಮಗ ಇದೆ. ಅದಕ್ಕೆ ಇವನಿಗೆ ಮನುಷ್ಯ ಅನ್ನೋದು. ಹೆಣ್ಮಗಳಿದ್ದರೆ ಮನುಷ್ಯಳು, ಗಂಡ್ಮಗ ಇದ್ದರೆ ಮನುಷ್ಯ ಅಲ್ವೇ? ಮನುಷ್ಯ ಇರುವುದರಿಂದ ಇನ್ನು ಈ ಮನಸ್ಸಿಗೆ ಮತ್ತು ಈ ದೇಹಕ್ಕೆ ಕೊಂಡಿಯಾಗಿರುವುದೇ ಪ್ರಾಣ, ಉಸಿರಾಡುವ ಕ್ರಿಯೆ. ಅದು ಬಂದಾಯ್ತು ಅಂದರೆ ಶರೀರ ಬೇರೆ ಆಗ್ತದೆ, ಮನಸ್ಸು ಬೇರೆ ಆಗಿರ್ತದೆ. ಇದು ಹೊರಮುಖ ಮಗ. ಇದೇನಿದೆ ಅಲ್ಲ, ಇದು ಮೂಳೆ ಮಾಂಸದ ಮುಖ, ಇದು ಹೊರಮುಖ. ಆ ಮನಸ್ಸು ಏನಿದೆ ಅಲ್ಲ, ಒಳಮುಖ ಮಗ. ಅದು ಚೆನ್ನಾಗಿರ್ಬೇಕು, ಖುಷಿ. ಒಳಮುಖ ಚೆನ್ನಾಗಿರ್ಬೇಕು, ಶಾಂತವಾಗಿರ್ಬೇಕು, ವಿಸ್ತಾರವಾಗಿರ್ಬೇಕು, ಪರಮಸುಖಿಯಾಗಿರಬೇಕು, ಸ್ವತಂತ್ರವಾಗಿರಬೇಕು. ಅಕ್ಕ ಮಹಾದೇವರು ಇದನ್ನೇ ಹೇಳಿದರು. ಆ ಮಹಾತಾಯಿ ಅರಮನೆಯನ್ನು ಧಿಕ್ಕರಿಸಿದ್ದೇ ಇದಕ್ಕೆ. ಅಮ್ಮ, ಮತ್ತು ನೀನು ಕೌಶಿಕ ಮಹಾರಾಜನ ಒಲ್ಲೆ ಆದರೆ ನಿನಗೆ ಯಾವನ್ನ ಇಷ್ಟ ಆಗ್ತದ ಅವನು ಕೂಡ ಮದುವೆ ಮಾಡ್ತೀವಿ ತಾಯಿ, ನಡಿಯಮ್ಮ ಮನೆಗೆ ಅಂದರು. ಅವಳು ಈಗ ಕಲ್ಯಾಣದ ಕಡೆ ಬರುವ ಅವಳಿಕೆ ಅವಳು, ನೀ ಯಾಕೆ ಬಂದಿಲ್ಲ ಹಾಗೆ. ಅವಾಗ ಅವಳು ಅಕ್ಕ ಮಹಾದೇವಿ ಅಂತಾಳೆ, ಅಮ್ಮ, ಈ ಸಾವು ಬರುವ ಗಂಡರನ್ನು ಒಯ್ದು ಒಲೆ ಒಳಗಿಕ್ಕು ತಾಯಿ, ಸಾವಿಲ್ಲದ ಕೀಳಿಲ್ಲದ ಚಲುವ ಚನ್ನ ಮಲ್ಲಿಕಾರ್ಜುನಿಗೆ ಒಲಿದು ಸುಖಿಯಾಗಿರಬೇಕು. ಹಂಗೆ ಮಾಡಬೇಡ ಯುವ. ನೀ ಒಳ್ಳೊಳ್ಳೆ ಈ ಲೋಕದ ಗಂಡರ ಸಮಾಚಾರ ತಗೊಂಡೆ ಅಂದರೆ ನಿನ್ನ ತಾಯ್ತನ ಸಾಕು ಅಂತಾಳೆ. ಏನು ಅಕ್ಕಮ್ಮ ಅದು ಅಲ್ವೇ? ಅವಳ ವಚನ ನೋಡಿ, ಇದು ತಾಯಿಗೆ ಹೇಳಿದ ವಚನ. ಇದು 12ನೇ ಶತಮಾನದಲ್ಲಿ, 900 ವರ್ಷ ಆಯ್ತು ನೋಡು. ಅದು ತೇಲ್ತಾ ಇದೆ ಹಾಗೆ ಬಲ್ಲವರ ಅಂತರಂಗದಲ್ಲಿ. ಎಲ್ಲರಲ್ಲಿ ತೇಲುವುದಿಲ್ಲ ಈ ವಚನ. ಅಂದರೆ ತೇಲುವುದಂದರೆ ಕೇಳೋದು ಮಾತಾಡೋದು ಈ ವಚನವನ್ನು. ತಾಯಿ ಅಂತರಂಗದಿಂದ ಅವರ ಒಮ್ಮೆಗೆ ಶಕ್ತಿ ಅಂತೆ. ಅವ್ವ, ತಾಯಿಯನ್ನು ನೋಯಿಸಬೇಡವ್ವ, ನೀನು ಹೇಗೆ ಇರುವ, ಆದರೆ ಮನೆಯಲ್ಲಿದ್ದು ಬಿಡವ್ವ ಅಂದರು. ಇಲ್ಲ, ನಾ ಕಲ್ಯಾಣಕ್ಕೆ ಹೋಗು. ಲಕ್ಷಾಂತರ ಯೋನಿಗಳಲ್ಲಿ ಹುಟ್ಟಿ ಬಂದ ಈ ಜೀವಕ್ಕೆ ಯಾರು ತಂದೆ, ಯಾರು ತಾಯಿ, ಯಾರು ಪತಿ, ಯಾರು ಸತಿ, ಯಾರು ಮಗ, ಯಾರು ಮಗಳು, ಈ ಎಲ್ಲ ಪ್ರಾಪಂಚಿಕ ಸಂಬಂಧಗಳನ್ನು ಕಲ್ಪಿಸಿ ದುಃಖಿಸುವುದೇ ಮೂಢತನ ತಾಯಿ ಅಂದರು. ಸೀದಾ ಕಲ್ಯಾಣಕ್ಕೆ ಒಬ್ಬಂಟಿಯಾಗಿ ಬಂದರು. ಈ ಮನದ ಉಪಟಾಳ ನೀಡಲಿಕ್ಕೆ ಬಂದರು ಖುಷಿಯವರು. ಈ ಸಾಮಾನ್ಯರು ಹೊರಗಿಂದನ್ನು ವಿಷಯಗಳನ್ನ ಸಂಪಾದಿಸಬೇಕು, ಆಸ್ತಿ ಸಂಪಾದಿಸಬೇಕು, ಸ್ತ್ರೀ ಪುರುಷ ದೇಹದಿಂದ ಸುಖ ಹೊಂದಬೇಕು, ಪುರುಷ ದೇಹದಿಂದ ಸ್ತ್ರೀ ಸುಖ ಹೊಂದಬೇಕು ಅನ್ನೋದು ಅವಳ ಮನುಷ್ಯನಲ್ಲಿ ಸುಳಿಯಲ್ಲಿ ವೀರವೀರಾಗಿ. ಕೊನೆಗೆ ಅಲ್ಲಮ ಪ್ರಭುದೇವರ ಪರೀಕ್ಷೆ ಒಳಗಾಗಿ ಅವನು ಎಂಥ ಧೈರ್ಯ ಅಂದರೆ, ಈ 2 ಕಣ್ಣುಗಳದಾವಲ್ಲ, ಇವು 2 ಕಣ್ಣುಗಳ ಮಧ್ಯದಲ್ಲಿ ಮನವನ್ನು ನಿಲ್ಲಿಸಿಬಿಟ್ಟಿದ್ದಳು. ಆಜ್ಞಾಚಕ್ರಧಾರಿಯಾಗಿದ್ದಳು. ಅವಳ ಆಜ್ಞೆಯನ್ನು ಬಿಟ್ಟು ಮನಸ್ಸು ಮತ್ತೊಂದು ಚಿಂತೆಗೆ ಬೀಳುತ್ತಂತೆ ಇಲ್ಲ, ಅಷ್ಟು ಗಟ್ಟಿಯಾಗಿಟ್ಟಿದ್ದಳು ಮನವನ್ನು. ಅಲ್ಲಿ ಆ ಮನಸ್ಸು ಏನಿದೆ ಅಲ್ಲ ಮಗ, ಭಗವಂತ ಮಾಡಿದ ಒಂದು ಲೀಲೆಯದು. ಮನಸ್ಸು ಏನಿದೆ ಅಲ್ಲ, ನಮ್ಮ ಮನಸ್ಸು ಮಗ, ಭಗವಂತ ಮಾಡಿದ ಚಮತ್ಕಾರವು ಮಗ. ಆಮೇಲೆ ಇವರು ಶರಣರು ತಂತ್ರರು ಏನು ಮಾಡಿದ್ದಾರೆ ಅಂದರೆ, ಭಗವಂತ ಇದು ನಾವು ಏನು ಮಾಡಿದರೂ ಸುಮ್ಮನೆ ಇರೋದಿಲ್ಲ ಮನಸ್ಸು. ಬರೀ ಜಗತ್ತಿನ ವಿಷಯಗಳ ಸತ್ಯ ಅಂದ್ಕೊಂಡು ಬರೀ ಜಗತ್ತಿನ ಚಿಂತೆಯ ಒಳಗನೆ ಅದು ಮುಳುಗಿ ನಮ್ಮ ತಲೆ ಬಿಸಿಯಾಗಿ, ಉಸಿರು ಬಿಸಿಯಾಗಿ ಒದ್ದಾಡ್ತಾ ಇದೀವಿ. ಭಗವಂತನೇ ಏನು ಮಾಡೋದಿನ್ನ ಅಂತ ವಿಚಾರ ಮಾಡಿ ಏನು ಮಾಡಿದ್ರು ಅಂದರೆ, ಮನವನ್ನು ಭಗವಂತನ ಚಿಂತನದಲ್ಲಿಟ್ಟರೆ ಒಂದ ಕಡೆ ಉಳಿತದ, ಸುಮ್ಮನೆ ಇರ್ತದ. ಅದೇ ಅವು ನಿರ್ಮಾಣ ಮಾಡಿದ ಜಗತ್ತಿನ ವಿಚಾರದಲ್ಲಿಟ್ಟರೆ ಜಗತ್ತಿನ ರೂಪವನ್ನು ತಗೊಂಡು ಕುಣಿಲಿಕ್ಕೆ ಶುರು ಮಾಡ್ತಾರೆ. ಏನು ಸೋಜಿಗ ಅಂತ
ಜಗತ್ತಿನ ಒಡೆಯನ ಚಿಂತನದಲ್ಲಿಟ್ಟರೆ ಸುಮ್ಮನೆ ಇರ್ತದ. ಅದನ್ನು ಬಿಟ್ಟರೆ ಜಗತ್ತಿನ ಚಿಂತೆಯನ್ನು ತಗೊಂಡು ದೈ 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 ಕುಣಿಲಿಕ್ಕೆ ಶುರು ಮಾಡ್ತದೆ. ಏನು ಸೋಜಿದ ಅಂತ. ಅದಕ್ಕೆ ಬಸವಣ್ಣವರನ್ನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ, ಹಾಲೊಳಗರೆ ಎದ್ದೋ ನೀರೊಳಗರೆ ಎದ್ದೋ ಅಂತ ಅವ ಅಕ್ಕ ಮಹಾದೇವಿಯವರು ಅದನ್ನೇ ಅಂದರು. ಮಲ್ಲಿನಾಥ ನಿಮ್ಮ ಮರವೆಯನಿಗೆ ನರಕ ಕಂಡಯ್ಯ. ಭಗವಂತನ ಮರೆತ ತಕ್ಷಣವೇ ಮನಸ್ಸು ಹುಚ್ಚಾಗಿಬಿಡ್ತದೆ. ಹುಚ್ಚಾಗ್ತದ ಅಂದ್ರೆ ಚಿಂತೆ ಒಳಗೆ ಹುಚ್ಚಾಕೊಂಡು ಬಿಡುತ್ತೇವೆ. ಚಿಂತೆ ಒಂದೇ ರೀತಿ ಇರೋದಲ್ಲ. ಅದು ಭಯದ ಚಿಂತೆ ಇರ್ತದೆ, ಸಂಶಯದ ಚಿಂತೆ ಇರ್ತದೆ, ಕಳೆದು ಹೋದ ಜೀವನದ ಚಿಂತೆ ಇರ್ತದೆ, ಮುಂಬರುವ ಜೀವನದ ಚಿಂತೆ ಇರ್ತದೆ, ತಾನು ಯಾರನ್ನ ಆಶ್ರಯಿಸ್ಕೊಂಡು ಹೋಗ್ಬೇಕಾಗಿಲ್ಲ ಅವ್ರ ಬಗ್ಗೆ ಚಿಂತೆ ಇರ್ತದೆ. ಒಂದು ಸಮಾಜದೊಳಗೆ ಅವ್ರು ಹಂಗಂದಾರಲ್ಲ ಇವ್ರು ಹಿಂಗಂದಾರಲ್ಲ ಅನ್ನೋದೊಂದು ಚಿಂತೆ ಇರ್ತದೆ. ಒಟ್ಟು ಚಿಂತೆ ಸರ ಹಾಕೊಂಡ ಕೂತಿರ್ತದೆ ಮನಸ್ಸು. ನಿಮ್ಮ ಮರವೇ ನನಗೆ ನರಕ ಕಂಡಯ್ಯ. ನರಕ ಅಂದ್ರೇನು? ಒಂದು ಅವನೊಂದು ಚಿಂತೆಗಳು. ನಿಮ್ಮ ಅರಿವೇ ನನಗೆ ಮೋಕ್ಷ ಕಂಡಯ್ಯ. ನಿಮ್ಮ ನೆನಪಿನಲ್ಲಿ ನಾವು ಉಳ್ಕೊಂಡ್ರೆ ನನ್ನ ಮನಸ್ಸು ಇತ್ತು ಅಂದರೆ ಸುಮ್ಮನೆ ಇರ್ತದೆ, ಶಾಂತವಾಗಿರ್ತದೆ, ಮುಕ್ತವಾಗಿರ್ತದೆ. ಮಲ್ಲಿನಾಥ ಅಂತ ಏನು ಮಾತಾಡಿರ್ತಾನೆ ಮನುಷ್ಯನ ಕೂಡ ಮಾತಾಡಿದ್ರು. ಹೆದರದಿರು ಮನವೇ, ಬೆದರದಿರು ತನವೇ, ನಿಜವನ್ನರಿತು ನಿಶ್ಚಿಂತನಾಗಿರು. ಮಂದಿ ಕೂಡ ಆ ಕಡೆ ಲಕ್ಷ ಕೊಡಲಿಲ್ಲವರು. ಇದೇನು ಮನಸ್ಸು ಹೊರಗಿಂದ ಕರೆಯತೈತೆ ಹುಕ್ಕೊಳಕತ್ತದಲ್ಲ, ಇದ್ರ ಬಾಯಿ ಮುಚ್ಚಳಿ ಮಗ. ಅದಕ್ಕೆ ನಮ್ಮ ಜೀವನದಲ್ಲಿ ಅದು ಎಲ್ಲಿ ಹುಟ್ಟಬೇಕು, ಏನು ಹೆಣ್ಣು ಮಗಳಾಗಿ ಹುಟ್ಟಬೇಕು, ಗಂಡು ಮಗ ಆಗಿ ಹುಟ್ಟಬೇಕು, ಅದು ನಮ್ಗೆ ಗೊತ್ತಿರೋದಿಲ್ಲ. ಮಗ ಯಾವ ತಾಯಿಯ ಹೊಟ್ಟೆಯಿಂದ ಹುಟ್ಟಬೇಕು, ಹೇಗೆ ಬೆಳಿಬೇಕು, ಏನೇನು ನಾವು ಪಡಿಬೇಕು, ಎಲ್ಲೆಲ್ಲಿ ಬದುಕಬೇಕು, ಅದು ನಮಗೆ ಅರಿಯದಂತೆ ತೊಗೊಂಡು ಹೋಗ್ತಾ ಇರ್ತೀವಿ. ಇನ್ನು ನಾವು ಮಗುವಾಗಿದ್ದೀವಿ. ಮಗ ನಾವು ಹೀಗಾಗ್ತೀವಿ ಏನು ಗೊತ್ತಿಲ್ಲ. ನೀನು ಮಗುವಾಗಿದ್ದೆ, ಹೀಗಾಗ್ತೀನಿ, ಬೆಂಗಳೂರಿಗೆ ಇರ್ತೀನಿ, ಅಪ್ಪಾಜಿ ಹತ್ರ ಬರ್ತೀನಿ, ಏನು ಗೊತ್ತಿಲ್ಲ. ಸೋಜಗ ಇದೆಲ್ಲ ಮಗ. ಅದಕ್ಕೆ ಈ ಮನವನ್ನು ಚೆನ್ನಾಗಿ ಇಟ್ಟುಕೊಂಡವರಿಗೆ ಅಲ್ಲಿ ಭಗವಂತನ ಒಂದು ಅಗೋಚರ ಶಕ್ತಿ ಬೆನ್ನು ನಿಂತಿರ್ತದೆ. ಅದ್ಭುತವಾದ ಶಕ್ತಿ. ಅಂದರೆ ಈಗ ಕರೆಂಟಿಗೂ ಮತ್ತು ಫ್ಯಾನಿಗೂ ಕನೆಕ್ಟ್ ಇದೆ ಅಂತ ಫ್ಯಾನ್ ತಿರುಗ್ತಾ ಇದೆ, ನಮಗೆ ಗಾಳಿ ಕೊಡ್ತಾ ಇದೆ ಅಂತ. ಕರೆಂಟು ಮತ್ತು ಫ್ಯಾನ್ ಬೇರ್ಪಡಿಸ್ತು ಅಂತಂದರೆ ಫ್ಯಾನ್ ನಿಂತು ಬಿಡ್ತದೆ ಮಗ. ಹಾಗೆ ನಮ್ಮ ಮನಸ್ಸಿಗೂ ಭಗವಂತನಿಗೂ ಕನೆಕ್ಟ್ ಇಟ್ಬಿಡ್ಬೇಕು ಮಗ. ಅದು ಕರೆಕ್ಟ್ ಇಡ್ಬೇಕು ಮಗ. ಎಲ್ಲೊಂದು ಸ್ವಲ್ಪ ಇಟ್ಟು ಬಿಟ್ಟಿವಿ ಅಂದರೆ ಇನ್ನು ಭಗವಂತನಿಗೆ ಕನೆಕ್ಟ್ ಮಾಡಿಬಿಟ್ರೆ ನಾ ಏನು ಮಾಡ್ಲಂತದ್ದು ಬಂಡ ಮನಸ್ಸು. ಭಂಡನಾದೇನು ನಾನು ಸಂಸಾರದೊಳಗೆ ಬಿದ್ದು ಕಂಡು ಕಾಣದ ಹಾಗೆ ಇರಬಹುದೇ ಹರಿ ಅಂತ ಪುರಂದರದಾಸರು ಹಾಡಿದ್ದಾರೆ ಜ್ಞಾನಿಗಳು. ಅಂತ ಭಂಡ ಮನಸ್ಸು ಮಗ ಇದು. ಇದನ್ನು ಒತ್ತಾಯಪೂರ್ವಕವಾಗಿ ಭಗವಂತನ ಆಸರೆಯಲ್ಲೇನೆ ಇಡಬೇಕು. ಅಂದ್ರೆ ಯೋಚನೆ ಮಾಡಿದ್ರು ಭಗವಂತ ಇರ್ಬೇಕಲ್ಲ ಅಪ್ಪಾಜಿ ನಮ್ಮ ಜೊತೆ. ಯೋಚನೆ ಮಾಡಿದ್ರೆ ಭಗವಂತ ಯಾಕಿರಲ್ಲ? ಇಲ್ಲಿ ಏನಾಗ್ತದಲ್ಲ ಮಗ, ಅವನ್ನ ನಾವು ಬೆರಿಬೇಕಾದ್ರೆ ಯೋಚನೆಗಳನ್ನು ಬಿಡಬೇಕಾಗ್ತದೆ. ಯೋಚನೆ ಇದ್ರೆ ಯೋಚನೆ ಅಂದ್ರೂ ಒಂದೇ, ಚಿಂತೆ ಅಂದ್ರೂ ಒಂದೇ, ಆಲೋಚನೆ ಅಂದ್ರೂ ಒಂದೇ, ಭಾವನೆ ಅಂದ್ರೂ ಒಂದೇ, ಕಲ್ಪನೆ ಅಂದ್ರೂ ಒಂದೇ ಮಗ. ಇಲ್ಲಿ ಮನಸ್ಸು ಚಿಂತೆ ಮಾಡುವುದನ್ನ ಬಿಟ್ಟು ಅಂತಂದ್ರೆ ಅಲ್ಲಿ ಇರೋದು ಒಂದೇ ಆತ್ಮಸ್ಥಿತಿ ಮಗ. ಸಿನಿಮಾ ಬಂದಾಯ್ತು ಅಂದ್ರೆ ಉಳಿದೊಂದೇ ಶುಭ್ರವಾದ ಪರದೆ. ಸಿನಿಮಾ ಓಡುವವರೆಗೂ ಪರದೆ ಇಲ್ಲೇನು, ಶುಭ್ರವಾದ ಪರದೆ ಇಲ್ಲೇನು, ಅದು ಯಾಕೆ ನಮಗೆ ಕಾಣ್ತಾ ಇಲ್ಲ? ನಮ್ಮ ದೃಷ್ಟಿ ಇಲ್ಲೇನು, ಪರದೆ ಇಲ್ಲೇನು? ನಮ್ಮ ದೃಷ್ಟಿ ಪರದೆ ಮಧ್ಯದಲ್ಲಿ ಸಿನಿಮಾ ಓಡ್ತಾ ಇದೆ. ಪರದೆನೇ ಬೇರೆ ಮಾಡ್ಯದ, ನಮ್ಮ ದೃಷ್ಟಿನೇ ಬೇರೆ ಮಾಡ್ಯದ. ಸಿನಿಮಾ ಬಂದಾಯ್ತು ಅಂದ್ರೆ ನಮ್ಮ ದೃಷ್ಟಿ ಮತ್ತು ಶುಭ್ರವಾದ ಪರದೆ ಎರಡೂ ಒಂದಾಯ್ತು. ಹಾಗೆ ಇಲ್ಲಿ ಏನು ಮನಸ್ಸನ್ನು ನಾವು ಚಲಾಯಿಸ್ತಾ ಇದ್ದೀವಲ್ಲ, ಮನುಷ್ಯನಿಂದ ಏನು ಚಿಂತೆಯನ್ನು ಮಾಡ್ತಾ ಇದ್ದೀವಲ್ಲ ಮಗ, ಅದನ್ನು ಬಿಟ್ಟ ತಕ್ಷಣವೇ ಉಳಿಯೋದಂದೇ ಪರಮಾತ್ಮ ಸ್ಥಿತಿ ಮಗ. ಇಷ್ಟೇ ಅದು, ಇಷ್ಟೇ ಮಗ. ಅದು ಅದೇ ಪ್ರಭುದೇವರು ಹೇಳಿರೋದು, ಭಾಳ ಸರಿಯಾಗಿ ಹೇಳಿದ್ದಾರೆ ನಮ್ಮಪ್ಪ. ಸುತ್ತಿ ಸುತ್ತಿ ಬಂದರಿಲ್ಲ, ಆ ಕ್ಷೇತ್ರ ಈ ಕ್ಷೇತ್ರ, ಆ ದೇವಾಲಯ ಈ ದೇವಾಲಯ ಸುತ್ತಿದರೂ ಇಲ್ಲ, ಲಕ್ಷ ಗಂಗೆಯ ಮಿಂದರಿಲ್ಲ,
ಗಂಗಾ ಯಮುನಾ ತುಂಗಾ ಕಾವೇರಿ ಮುಳುಗಿದರೂ ಇಲ್ಲ, ತುತ್ತು ತುದಿಯೇ ಮೇರುಗಿರಿಯೇ ಮೆಟ್ಟಿ ಕೂಗಿದರಿಲ್ಲ. ಅತ್ತಲ್ಲಿತ್ತ ಸುಳಿವ ಮನವ. ಮನಸ್ಸು ಹೊರಗಿಲ್ಲ, ಮಗ ಅದು ಒಳಗದ. ಮನಸ್ಸು ಹೊರಗದ, ನೆತ್ತಿ ಒಳಗೆ ಮೆಟ್ಟ ಹಾಕ್ಯದ. ಅದು ಎಲ್ಲಿ ಒಳಗೆ ಮೆಟ್ಟ ಹಾಕ್ಯದ ಮಗ. ಶಿಸ್ತ ಜಾಗ ಹಿಡ್ಕೊಂಡದ. ಮ್ಯಾಲ ಕುಂತು ಅಂಗಾಲ ಹಿಡದ ಈ ದೇಹವನ್ನೇ ಕಬ್ಜಾ ತಗೊಂಡದ. ನೇತ್ರೇಂದ್ರಿಯಗಳನ್ನು ಕಬ್ಜಾ ತಗೊಂಡದ, ಶ್ರೋತ್ರೇಂದ್ರಿಯನ್ನು ಕಬ್ಜಾ ತಗೊಂಡದ, ಜೀವೇಂದ್ರಿಯನ್ನು ಕಬ್ಜಾ ತಗೊಂಡದ, ಕೈಕಾಲುಗಳನ್ನೆಲ್ಲ ಕಬ್ಜಾ ತಗೊಂಡು ಆಟ ಆಡ್ತಾ ಇದೆ ಮಗ. ಅದು ಮನಸ್ಸು ಅಲ್ವೇ ಮಗ? ಅದಕ್ಕೆ ಈ ಮನವನ್ನು ನಾವು ಒಂದು ಸ್ವಲ್ಪ ಸುಮ್ಮನೆ ಒಂದು ಕ್ಷಣ ಸುಮ್ಮಿಟ್ಟು ನೋಡಿದರೆ, ಅತ್ತಲಿತ್ತ ಸುಳಿವ ಮನವ ಚಿತ್ತಿನಲ್ಲಿ ನಿಲ್ಲಿಸಬೇಡ, ಒಂದು ಸ್ವಲ್ಪ ನಿಲ್ಲಿಸಿ ನೋಡಲಾಗಿ ಬಚ್ಚೊಬರಿಯ ಗುಹೇಶ್ವರಲಿಂಗ. ಅದೇ ಗುಹೇಶ್ವರಲಿಂಗ ಅಂತಾರೆ. ಎಷ್ಟು ಚೆನ್ನಾಗಿದೆ ಮಗ. ಒಂದು ಸ್ವಲ್ಪ ಸಿನಿಮಾ ಬಂದ್ ಮಾಡಿದರೆ ಶುಭ್ರವಾದ ಪರದೆ ಕಾಣುತ್ತೆ. ಗುಡುಗು ಸಿಡಿಲು ಮಿಂಚು ಮೋಡ ಇರುವವರೆಗೂ ಶುಚಿಯಾದ ಆಕಾಶ ಕಾಣೋಲ್ಲ. ಮೋಡ ಚದರಿತು, ಶುಚಿಯಾದ ಆಕಾಶ ಕಾಣುತ್ತೆ. ಹಾಗೆ ಮಗ, ಈ ಮನವನ್ನು ಒಂದು ಸ್ವಲ್ಪ ನಾವು ಸುಮ್ಮನೆ ಇಡಬೇಕು ಅಂದರೂ ಒಂದೇ, ಅದನ್ನು ನಿಲ್ಲಿಸ್ಬೇಕಂದ್ರೂ ಸ್ವಲ್ಪ ನಿಲ್ಲಿಸ್ಬೇಕು ಮಗ. ಅದನ್ನು ನಿಲ್ಲಿಸಿದ ಕ್ಷಣವೇ ಅದಕ್ಕೆ ಭಗವತ್ ಸ್ವರೂಪ ಅಂತಾರೆ ಯಾರೋ ಪ್ರಭುದೇವರು. ಕ್ಷಮೆಯಿಂದೆ ಮುಕುತಿ ಸಾಧನೆ ಕಾರತುಂಟೆ ನಿಜಗುಣ ಶಿವಗಿಗಳು. ಕ್ಷಮೆ ಅಂದರೆ ಏನು, ಒಡಕತ್ತೈತಲ್ಲ ಮನಸ್ಸು, ಅದಲು ಬದಲುಗಳನ್ನು ತಗೊಂಡು ಭೂತ ಭವಿಷ್ಯತ್ ಕಾಲದ ಜೀವನದ ವ್ಯಾಪಾರವನ್ನು ತಗೊಂಡು ಏನು ಒಳಗೆ ಓಡ್ತಾ ಇದೆಯಲ್ಲ ಮನಸ್ಸು, ಅದನ್ನು ನಿಲ್ಲಿಸಿದರೆ ಅದುವೇ ಮುಕ್ತಿ ಅಂತಾರೆ ನಿಜಗುಣ ಶಿವಗಿಗಳು. ಮುಕ್ತ ಸ್ಥಿತಿ ಅದು. ಮುಕ್ತ ಆಗಬೇಕಾಗಿರೋದು ಶರೀರ ಅಲ್ಲ, ಮನಸ್ಸು. ಶಾಂತ ಆಗಬೇಕಾಗಿರೋದು ಶರೀರ ಅಲ್ಲ ಮಗ, ಮನಸ್ಸು. ಬರೀ ಲೋಕದ ಕಲ್ಪನೆ ಮಾಡಿ 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 ಕಲ್ಪಿತನಾದ ಮನಸ್ಸು ನಿರ್ವಿಕಲ್ಪವಾಗಬೇಕಾಗಿರೋದು ಮನಸ್ಸೇ ಮಗ. ಅದಕ್ಕೆ ಮನಶುದ್ಧಿಯಾಗಿರೋದು. ಮನಶುದ್ಧಿಯೇ ಭಗವತ್ ಪ್ರಾಪ್ತಿಗೆ ಸೋಪಾನ. ಈ ಕನ್ನಡಿ ಇದೆ, ಹೌದು. ಮೇಲೆ ಧೂಳು ಆವರಿಸಿತ್ತು ಅಂದರೆ ಮುಖ ಕಾಣೋದಿಲ್ಲ ನಮಗೆ. ಕನ್ನಡಿಲ್ಲೇನು ಅದ, ನಮ್ಮ ದೃಷ್ಟಿ ಇಲ್ಲೇನು ಅದ, ಮುಖ ಕಾಣುವಲ್ತು ಅಲ್ಲ. ಕನ್ನಡಿ ನಮ್ಮ ದೃಷ್ಟಿ ಮಧ್ಯ ಧೂಳು ಆವರಿಸದ, ಧೂಳು ತೆಗಿಬೇಕದು. ಅವಾಗ ನೋಡಿದರೆ ನಮ್ಮ ಮುಖ, ನಮ್ಮ ಕಣ್ಣೆ ಹಾಗೆ, ನಮ್ಮ ಮೂಗು ಹಾಗೆ, ನಮ್ಮ ಸೊಂಡೆ, ನಮ್ಮ ಹಲ್ಲೆ ಹಾಗೆ ಎಲ್ಲ ಸ್ಪಷ್ಟವಾಗಿ ಕಾಣುತ್ತೆ. ಇದು ಪರಮಸಿದ್ಧಿ ಮಗ. ಈಗ ಹಸಿವಾಗ್ಯದ, ದೇಹ ಬಳಲ್ತಾ ಇದೆ. ಆಮೇಲೆ ಒಂದೆರಡು ರೊಟ್ಟಿ, ಒಂದು ಸ್ವಲ್ಪ ಅನ್ನ ಪಲ್ಯ, ಹೊಟ್ಟೆ ಮೇಲೆ ಕಟ್ಟೋದ್ರಿಂದ ಹೊಟ್ಟೆ ತುಂಬೋದಿಲ್ಲ. ಮೇಲೆ ಕಟ್ಟೋದ್ರಿಂದ ಅದನ್ನು ಅರಿದು ಒಳಗೆ ಹಾಕಿ ಕಳಿಸ್ಬೇಕಾಗ್ತದೆ, ಒಳಗೆ. ಅವಾಗ ಅದು ಹೊಟ್ಟೆ ತುಂಬುತ್ತದೆ, ಪಚನ ಆಗ್ತದೆ, ದೇಹಕ್ಕೆ ಸಾಮರ್ಥ್ಯ ಶಕ್ತಿ ಬರ್ತದೆ ಮಗ. ಹಾಗೆ ಆ ದೇವರನ್ನು ಹೊರಗೆ ಹುಡುಕಿ ಪ್ರಯೋಜನ ಇಲ್ಲ. ಎಲ್ಲ ಶರಣರು ಸಂತರು ದೇವನನ್ನು ಒಳಗೆ ಹುಡುಕಿದ್ದಾರೆ, ತಮ್ಮ ಒಳಗೆ ಹುಡುಕಿದ್ದಾರೆ. ಆಮೇಲೆ ತಮ್ಮ ಒಳಗೆ ಭಗವಂತನನ್ನು ಕಾಣಬೇಕಾದ್ರೆ, ಆ ಪರದೆ ಕಾಣಬೇಕಾದ್ರೆ ಸಿನಿಮಾ ಬಂದಾಗ ಅಲ್ವೇ? ಹಾಗೆ ಈ ದೇಹ ಅನ್ನೋ ಥಿಯೇಟರ್ದೊಳಗೆ ಮನಸ್ಸು ಹಗಲುಗೊಳಿಸಿಕೊಂಡು ತಲೆ ಒಳಗೆ ಏನು ಹೊಡ್ತಾ ಇದೆಯಲ್ಲ ಮಗ, ಅದನ್ನ ನಿಲ್ಬೇಕು. ಮನಸ್ಸು ನಿಂತು ಅಂತಂದರೆ ಅದೇ ಭಗವಂತನ ಸ್ಥಿತಿ ಮಗ. ಅಂದರೆ ಭಗವಂತಗೂ ನಮಗೂ ಕನೆಕ್ಟ್ ಆಗ್ತದೆ. ಕರೆಂಟ್ಗೂ ಫ್ಯಾನ್ಗೂ ಕನೆಕ್ಟ್ ಇದ್ದ ಹಾಗೆ ಮನಸ್ಸು ನಿಂತು ಅಂದರೆ ನೇರವಾಗಿ ಭಗವಂತನ ಸಂಪರ್ಕದಲ್ಲಿ ಬಂದ್ಬಿಡ್ತೇವೆ ಮಗ. ಅದು ಭಯರಹಿತ ಸ್ಥಿತಿ, ಅದು ನಿಸ್ಸಂಶಯ ಸ್ಥಿತಿ, ನಿರಾಭಾರ ಸ್ಥಿತಿ, ನಿರಾಕಾರ ಸ್ಥಿತಿ, ದುಃಖರಹಿತ ಸ್ಥಿತಿ, ಭಯರಹಿತ ಸ್ಥಿತಿ. ಭಗವಂತನಿಗೂ ತನಗೂ ನೇರ ಸಂಪರ್ಕ. ಹೊರಗಿನವರಿಗೆ ನಮ್ಮ ದೇಹ ಕಾಣ್ತಿರ್ತದೆ, ಕುಂತಿದ್ದು ಕಾಣಿಸ್ತದೆ, ನಿಂತಿದ್ದು ಕಾಣಿಸ್ತದೆ, ಏನು ಮಾಡ್ತಾ ಇದ್ದೀವಿ ಅನ್ನೋದು ಹೊರಗಿನವ್ರು ಕಾಣಿಸ್ತದೆ. ಆದರೆ ಭಗವಂತನಿಗೂ ನಮಗೂ ನಿಕಟ ಸಂಪರ್ಕದಲ್ಲಿ ಶಾಂತವಾಗಿದ್ದೀವಿ ಅನ್ನೋದು ನಮಗೆ ಗೊತ್ತದ, ಹೊರಗಿನವ್ರಿಗೆ ಗೊತ್ತಾಗೋದಿಲ್ಲ. ಆಮೇಲೆ ಈ ಮನಶುದ್ಧಿ ಏನದಲ್ಲ ಮಗ, ಎಲ್ಲವನ್ನು ಗೆಲ್ಲುವಂಥ ಸಾಮರ್ಥ್ಯ ಅಲ್ಲ. ಶುದ್ಧವಾಗಿ
ಮನದ ಶುದ್ಧ ಸ್ಥಿತಿ ಯಾರು ಮನವನ್ನು ಸ್ವಾಧೀನದಲ್ಲಿ ಇಸ್ಕೊಂಡಿದಾರಲ್ಲ ಅವ್ರ ಜಗತ್ತನ್ನೇ ಸ್ವಾಧೀನಕ್ಕೆ ತಂದುಕೊಳ್ಳೋ ಶಕ್ತಿ ಅದ. ಜಗತ್ತು ಆರಾಧಿಸುತ್ತೆ ಅವರನ್ನು, ಅಂತ ಶಕ್ತಿ ಮಗ. ಮತ್ತೊಂದು ಏನು ಮಗ, ಈಗ ನಾವು ಕನಸನ್ನ ಎಷ್ಟೋ ಬಾರಿ ನೋಡಿವಲ್ಲ ನಮ್ಮ ಜೀವನದಲ್ಲಿ. ಕನಸು ಅದು ನಮ್ಮ ಬುರುಡೆ ಒಳಗೆ ಬರ್ತದ ಮಗ, ಹೊರಗಲ್ಲ. ಕನಸು ಎಲ್ಲಿ ಪ್ರಕಟ ಆಗ್ತದ? ಬುರುಡೆ ಒಳಗೆ. ಹೊರಗಿನ ಕಣ್ಣು ಮುಚ್ಚಿರ್ತದೆ, ಆ ಒಳಗೆ ಕನಸು ಪ್ರಕಟ ಆಗ್ತದೆ. ಕನಸಿನಲ್ಲಿ ನಗ್ತಿರ್ತೀವಿ, ಅಳ್ತಿರ್ತೀವಿ, ಏನೇನು ಭೋಗಿಸ್ತಿರ್ತೀವಿ, ಏನೇನು ಕಳ್ಕೊತಿರ್ತೀವಿ, ಏನೇನು ಪಡ್ಕೊತಿರ್ತೀವಿ. ಆದರೆ ಆ ಸಮಯದೊಳಗೆ ಅದೇ ಸತ್ಯವಾಗಿರ್ತದೆ ನಮಗೆ. ಕನಸು ಅಂತ ಅನಿಸೋದಿಲ್ಲ ಎಚ್ಚರ ಆಗುವವರೆಗೂ. ಭಯ ಪಡ್ತಾನೂ ಇರ್ತೀವಿ. ಎಚ್ಚರ ಆದ್ರೇ ಅವು ಕನಸು ಬಿಡು ಅಂತೀವಿ. ಆದರೆ ಆ ಸಮಯದೊಳಗೆ ಅದೇ ಸತ್ಯವಾಗಿರ್ತದೆ ನಮಗೆ. ಎಚ್ಚರ ಆದ ತಕ್ಷಣವೇ ಆ ಕನಸು ಹೇಗೆ ಸುಳ್ಳಾಗ್ತದಲ್ಲ ಮಗ, ಹಾಗೆ ನಮ್ಮ ಉಸಿರು ಬಂದಾದ ನಂತರ ಇದೆಲ್ಲ ಕನಸು ಆಗ್ಬಿಡ್ತದೆ. ಅದು ಸ್ವಲ್ಪ ಹೊತ್ತಿನ ಕನಸು, ಇದೊಂದು ಸ್ವಲ್ಪ ಹೆಚ್ಚು ಸಮಯ ತಗೊಂಡು ಎಲ್ಲ ಕನಸು ಆಗಿ ಹೋಗ್ಬಿಡ್ತದೆ. ಇಲ್ಲಿ ಒಬ್ಬರಿಗೆ ಅಲ್ಲ ಮಗ, ಇದು ಎಷ್ಟು ಜೀವಿಗಳದಾರಲ್ಲ, ಉಸಿರು ಬಂದಾಯ್ತು ಅಂದರೆ ಇದು ಕನಸು ಆಗಿ ಹೋಗ್ಬಿಡ್ತದೆ. ಅದಕ್ಕಾಗಿ ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅಂದರು ಶರಣ. ಇದು ದೊಡ್ಡ ಕನಸು, ಇದು ಮುಗಿದು ಹೋಗೋ ಕನಸು. ಇದು ಉಸಿರು ಬಂದಾದ ನಂತರ ಇದು ಕನಸಾಗಿ ಹೋಗೋದನ್ನೇ ಅಂತ ತಿಳ್ಕೊಂಡು, ಈಗ ಇದು ಕನಸು ಅಂತ ತಿಳ್ಕೊಂಡು ತಲೆಯನ್ನು ತಣ್ಣಗೆ ಇಟ್ಕೊಂಡ್ಬಿಟ್ರು. ಎಷ್ಟು ಚೆನ್ನಾಗಿ ಹೇಳಿದ. ಹ್ಞೂ ಮಗ. ಮತ್ತೆ ಮತ್ತೊಂದು ಏನು ಮಗ ಅಂದರೆ, ಈಗ ಒಬ್ಬ 100 ವರ್ಷ ಆಯುಷ್ಯ ಪಡ್ಕೊಂಡು ಬಂದಿರ್ತಾನೆ, 100 ವರ್ಷ ಕಳಿತಾನೆ. ಒಬ್ಬ 90 ಕಾಲ ಪಡ್ಕೊಂಡು ಬಂದಿರ್ತಾನೆ, 90ಕ್ಕೆ ತಾನ ಉಸಿರು ಬಂದಾಗ್ತದೆ ಮಗ. ಒಬ್ಬ 80 ಪಡ್ಕೊಂಡು ಬಂದಿರ್ತಾನೆ ಮಗ, 80ಕ್ಕೆ ಬಂದಾಗ್ತದೆ. ಒಬ್ಬ 70, ಒಬ್ಬ 50 ವರ್ಷ, ಒಬ್ಬ 30ಕ್ಕೆ ಹೋಗ್ತಾನೆ ಮಗ. ನೋಡ್ತೀವಲ್ಲ ಇವಾಗೆಲ್ಲ ಇದ್ದಕ್ಕಿದ್ದಂಗೆ ಚೆನ್ನಾಗಿರ್ತಾರೆ, ಇದ್ದಕ್ಕಿದ್ದಂಗೆ ತಾನೇ ಉಸಿರು ಬಂದಾಗ್ತದೆ ಮಗ. ಏನೇನೋ ಮುಂಚೆ ಎಲ್ಲ ಯಾವತ್ತೂ ನೋಡದೇ ಇರೋವಂಥದ್ದು ಹಾರ್ಟ್ ಅಟ್ಯಾಕ್ ಆ ಥರ ಎಲ್ಲ. 30 ನಿನ್ನೆ ಯಾರು ಕಾಮಿಡಿ ಜೀ ಇದರಲ್ಲಿ ಕಾಮಿಡಿ ರಾಕೇಶ್ ಅಂತ